ಈಗಿನ ಕಾಲದಲ್ಲಿ ಜನ ಭಿಕ್ಷುಕರಿಗೆ ₹1 ಹಾಕಕ್ಕೂ 100 ಸಲ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀನು ಲಕ್ಷಾಂತರ ರೂಪಾಯಿ ಹೇಗೆ ಹೊಂದಿಸ್ತೀಯ ಹೇಳು? ದಾರಿ ಏನೋ ಇದೆ. ಈಗ ನೀನು ನಾನು ಹೇಳ್ದಾಗ ಕೇಳಿದ್ರೆ ನನ್ನ ಕಡೆಯಿಂದ ನಿನಗೆ ₹3 ಲಕ್ಷ ಕೊಡಿಸ್ತೀನಿ. ನಮ್ಮವರೊಬ್ರು ಯಾವುದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ. ನೀನು ಅವ್ರ ಪರವಾಗಿ 3 ದಿನ ಸ್ಟೇಷನಲ್ಲಿ ಇರಬೇಕು. ಆಮೇಲೆ ಅವರೇ ನಿನ್ನ ಬಿಡಿಸ್ಕೊಂಬರ್ತಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ. ಅಂದರೆ ನಮ್ಮವರು ಒಬ್ರು ಯಾವುದೋ ಸಮಸ್ಯೆಯಲ್ಲಿ ಸಿಗಾಕೊಂಡು ಪೊಲೀಸ್ ಸ್ಟೇಷನಲ್ಲಿದ್ದಾರೆ. ನೀನು ಅವ್ರಿಗೋಸ್ಕರ 3 ದಿನ ಪೊಲೀಸ್ ಸ್ಟೇಷನಲ್ಲಿ ಇದ್ದರೆ ಆಮೇಲೆ ಅವರೇ ನಿನ್ನ ಹೊರಗಡೆ ಕರ್ಕೊಂಬರ್ತಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ. ಭಯ ಬೀಳ್ಬೇಡ ವೆಂಕಿ, ನಿನ್ ಜೊತೆಗೆ ನಾನು ಇರ್ತೀನಿ. ನೋಡು, 3 ದಿವಸ ಕೆಲಸ ಅಷ್ಟೇ. ನೀನ್ ಈ ಕೆಲಸ ಮಾಡಿದ್ರೆ ನಿನಗೆ 3 ಲಕ್ಷ ಸಿಗುತ್ತೆ. ನಿನಗೆ ಬೇಕು ಅಂದ್ರೆ 5 ಲಕ್ಷ ಕೊಡಕ್ಕೆ ಹೇಳ್ತೀನಿ. ಜೊತೆಲಿ ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಂಗು ಮಾಡ್ತೀನಿ. ಹಾರ್ಟ್ ಆಪರೇಷನ್ ಜೊತೆ ಕಣ್ಣಿನ ಆಪರೇಷನ್ ಮಾಡಿಸ್ಬೋದು. ಇಷ್ಟೆಲ್ಲ ಆಗುತ್ತೆ ಅಂದಾಗ ನೀನು 3 ದಿವಸ ಸ್ಟೇಷನ್ ಇರಕ್ಕಾಗಲ್ವಾ? ಇದರಲ್ಲಿ ಯೋಚನೆ ಮಾಡೋದು ಏನಿದೆ ವೆಂಕಿ? ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ನನಗೂ ಆಸೆ ಇರೋದಿಲ್ವಾ? ನಿಮ್ಮ ಅತ್ತೆಗೆ ಆಪರೇಷನ್ ಮಾಡಿಸಿದ್ರೆ ಚೆಲ್ವಿನೂ ಖುಷಿಯಾಗಿರ್ತಾಳೆ, ನಿನ್ನ ಮೇಲೆ ನಂಬಿಕೆನೂ ಜಾಸ್ತಿ ಬರುತ್ತೆ. ನೋಡು, ಚೆಲ್ವಿ ಹತ್ರ ಮಾತ್ರ ಈ ವಿಷಯ ಹೇಳ್ಬೇಡ ವೆಂಕಿ. ಇದು ನಿನ್ನಿಬ್ಬರಲ್ಲೇ ಇರ್ಬೇಕಾಗಿದ್ದ ವಿಷಯ. ಕೈಗೆ ದುಡ್ಡು ಬಂದ್ಮೇಲೂ ಹೇಳ್ಬಾರ್ದು. ಅವಳಿಗೆ ಗೊತ್ತಾದ್ರೆ ಅವಳು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ. ಇದನ್ನ ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನೋಡು, ನೀನು ನಿಮ್ಮ ಅತ್ತೆ ಹೆಂಡತಿಗೋಸ್ಕರ ಈ ಕೆಲಸ ಮಾಡಿದ್ರೆ ನೀನು ಅವ್ರ ದೃಷ್ಟಿಲಿ ದೇವ್ರಾಗ್ಬಿಡ್ತೀಯ. ಒಪ್ಕೋ ವೆಂಕಿ.